ಸಿಸ್ಟರ್ ಮದುವೆ ಆಗ್ತಾ ಇರೋ ಕಲ್ಯಾಣ ಮಂಟಪ ಇದೆ ನೋಡಿ, ನೀವು ರೆಡಿ ಆಗ್ತಾ ಇದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ನಿನ್ನೆ ಕಾರ್ ಡೆಲಿವರಿ ತೊಗೊಂಡಿದ್ವಿ ಇದೇ ಶೋರೂಮಲ್ಲಿ. ಮತ್ತೆ ಇಲ್ಲಿ ಬಂದಿದ್ದೀವಿ ಯಾಕಂದರೆ ನನ್ನ ಹಸ್ಬೆಂಡ್ ಕೇಳ್ತಾನೆ ಇಲ್ಲ, ಆ ಕಾರ್ ನಂಗೆ ದೊಡ್ಡದಾಗುತ್ತೆ ಅಂತ, ಇನ್ನೊಂದು ಚಿಕ್ಕ ಕಾರ್ ನೋಡ್ಬಾ ಕೊಡಿಸ್ತೀನಿ ಅಂತಿದ್ದಾರೆ. ಬೇಡ, ಡೆಲಿವರಿ ಆಲ್ರೆಡಿ ಸರ್ಪ್ರೈಸಾಗಿ ಬುಕ್ ಮಾಡ್ಬಿಟ್ಟಿದಾರಂತೆ. ಬೇಡ ನನಗೆ, ಅದೇ ಪರವಾಗಿಲ್ಲ. ನೆಕ್ಸಾನ್ ಕಲಿ ಬಾ, ಈಗ ನೆಕ್ಸಾನ್ ಬುಕ್ ಮಾಡಿ ನೋಡು, ಚಿಕ್ಕ ಗಾಡಿ, ಸೊ ಆರಾಮಾಗಿ ಹೊಡಿಬೋದು ನೀನು. ಇಲ್ಲಿ ಡಿಫ್ರೆನ್ಸ್ ಇದೆ ನೋಡ್ಗ. ಇಷ್ಟೊತ್ತು ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಿ. ಇವ್ರ ಫ್ರೆಂಡು ಮತ್ತು ಇವರು ಒಂದೇ ಡೇ ಬುಕ್ ಮಾಡಿದ್ದು ಆ್ಯಕ್ಚುಲಿ. ಸೊ ನಿನ್ನೆ ನಮ್ಮದು ಕಾರ್ ಡೆಲಿವರಿ ಇತ್ತು, ಇವತ್ತು ಅವ್ರ ಡೆಲಿವರಿ ತೊಗೊಳಕ್ಕೆ ಬಂದಿದ್ದಾರೆ. ಏನಮ್ಮ ನಾನು ಜೋಕ್ ಮಾಡೋದು ನನಗಿಂತ ಜೋಕ್ ಮಾಡ್ತೀನಿ ನೀನು? ಹಾಂ, ಭಾರಿ ಇದೆಯಾ ನಿಜ ಹೇಳ್ತಾ ಇರೋದು. ಏನು ಇದನ್ನ ಚೆನ್ನಾಗಿದೆ ಅಲ್ಲ ಸಿಯಾರ? ಇಲ್ಲಿ ನೋಡಿ ಎಷ್ಟು ದೊಡ್ಡದು ಡಿಸ್ಪ್ಲೇ. ಬಟ್ ಸಣ್ಣ ಗಾಡಿ, 1.5 ಲೀಟರ್. ಅದು ನಮ್ದು ಹ್ಯಾರಿಯರ್ 2 ಲೀಟರ್ ಗಾಡಿ. ಲುಕ್ ನೋಡಿ ಹೆಂಗಿದೆ ಸಿಯಾರ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕ್ರೀನ್ ಹೆಂಗಿದೆ, ಇಲ್ಲಿಂದ ಇಲ್ಲಿವರೆಗೂ ಸ್ಕ್ರೀನು. ಎಷ್ಟಮ್ಮ ಈ ಕಾರ? ಎಷ್ಟಾಗ್ಬೋದು? ಟಾಪ್ ಎಂಡ್ 23 ಮೇನ್. ಇದಕ್ಕೆ ಈ ಥರ ಗ್ಲಾಸ್, ಫುಲ್ ಗ್ಲಾಸ್ ಬರುತ್ತೆ ಅಂತಲ್ಲ, ಇಲ್ಲಿ ಫುಲ್ ಗ್ಲಾಸ್ ಬರುತ್ತೆ. ಇಲ್ಲಿ ಬಂದರು ಅಮ್ಮ, ಅವ್ರದ್ದು ವಿಡಿಯೋ ಮಾಡ್ತೀನಿ. ಇವ್ರದ್ದೇ ಕಾರ್ ಡೆಲಿವರಿ ಇರೋದು ಇವತ್ತು. ಹೇಗೆ ಅನಿಸ್ತಿದೆ ಅಮ್ಮ, ಹೊಸ ಕಾರ್ ಬರ್ತಿದೆ? ನಮ್ಮ ಯಜಮಾನ್ರು ನೋಡಿ ಆರಾಮಾಗಿ ಕುಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಇದೇ ಇವ್ರ ಕಾರ್, ನೆಕ್ಸಾನ್. ಸಿಯಾರ ಒಳಗಡೆ ನೋಡಿ ಹೆಂಗಿದೆ. ನಮ್ದು ಫುಲ್ ಇಲ್ಲಿವರೆಗೂ ಬರಲ್ಲ ಅಲ್ಲ, ಫುಲ್ ಇಲ್ಲಿವರೆಗೂ ಬರಲ್ಲ. ಆದ್ರೆ ಯಾವುದು ಹ್ಯಾರಿಯರಲ್ಲಿ ಇಷ್ಟು ಅಷ್ಟೇ ಇರುತ್ತೆ ಮಮ್ಮಿ. ಇಷ್ಟುದ್ದ ಇದೆನಾ? ಬಟ್ ಇದೇನು ಫುಲ್ ಬರುತ್ತೆ ಅಂತ. ಮೇ ಬಿ ಗ್ಲಾಸ್ ಅನ್ಸುತ್ತೆ ಅಲ್ಲ, ಗ್ಲಾಸ್ದು. ಏನು ಫೀಚರ್ಸ್ ಏನೋ ಜಾಸ್ತಿ ನಮಗೆ ಕೊಡಬೇಕಾಯ್ತು, ಕೊಟ್ಟಿಲ್ಲ ಅವರು. ಯಾವ್ದು ತಗೊಂಡೋಗ್ಬಿಡು, ಇದ್ರಾಗೆ ಬರುತ್ತೆ. ಓ ಓಕೆ. ಅಲ್ಲ ಇದ್ರದ್ದು ಫೀಚರ್ಸ್ ಜಾಸ್ತಿ ಹೇಳ್ತಾ ಇದ್ರಲ್ಲ ಸಿಯಾರದ್ದು. ಫೀಚರ್ಸ್ ಏನಿದು? ಮೇ ಬಿ ಗ್ಲಾಸ್ ಫುಲ್ ಬರುತ್ತೆ ಅಂತನಾ? ಸಿಯಾರದ್ದು ಜಾಸ್ತಿ ಫೀಚರ್ಸ್ ಏನು ಅಂದರೆ ಡಿಸೈನು ಮತ್ತು ಹೀಗಿದೆ ನೋಡಿ ಸಿಯಾರ ಒಳಗಡೆ. ಓ, ಇದಕ್ಕೂ ಡಿಕ್ಕಿ ಜಾಸ್ತಿ ಇದೆ, ಬಟ್ ನಮ್ಮಷ್ಟಿಲ್ಲ. ಮೇನ್ ಫೀಚರ್ ಅಂತಂದರೆ ಇದು ಫುಲ್ ಸ್ಕ್ರೀನ್ ಇದೆ, ಹಾಗೆ ಇದು ಗ್ಲಾಸ್ ಫುಲ್ ಇದೆ. ನಾನು ತೊಗೊಂತೀನ ಮತ್ತೀನು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ಸ್ ಅಮ್ಮ ಕೊಡ್ಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನ್ನೆ ಒಂದು ಕಾರು, ಇವತ್ತೊಂದು ಕಾರ್. ಔಟ್ ಆಫ್ ರೇಂಜ್ ಅಂತ ಕೀ ಎಲ್ಲಿದೆ? ಕೀ ಇಲ್ಲೇ ಇದೆ. ಅಷ್ಟು ದೂರ ಬಂದು ಬರಲ್ವಾ? ಇವಾಗ ದೇವಸ್ಥಾನ ಹತ್ರ ಕಾರ್ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ. ಕಾರ್ ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನ ಮುಂದೆ ಬಂದಿದ್ದೀವಿ. ನಮ್ಮದು ನಿನ್ನೆ ಕಾರ್ ಡೆಲಿವರಿ ಆಗಿದ್ದು. ನಿನ್ನೆ ನಾವು ಪ್ರೊಫೆಷ್ನಲ್ ವಿಡಿಯೋಗ್ರಾಫರ್ನ ಕರೆಸಿದ್ವಿ. ನಿನ್ನೆ ಕಾರ್ ಡೆಲಿವರಿ ಆಗಿದೆ, ಇನ್ನೂವರೆಗೂ ವಿಡಿಯೋ ಕಳಿಸಿಲ್ಲ. ನಮ್ಮ ಮನೇಲಿ ಅಂತೂ ಅಲ್ಲ, ನಾವು ವಿಡಿಯೋ ಹಾಕೋವರೆಗೂ ಫೋಟೋ ಹಾಕೋದು ಬೇಡ ಅಂತ ನಾವು ಫೋಟೋ ಹಾಕಿಲ್ಲ. ಇವತ್ತು ಇವ್ರ ಕಾರ್ ಶೂಟು ನಾನೇ ಮಾಡಿದ್ದೆ. ಹೇಗೆ ಬಂದಿದೆ? ಚೆನ್ನಾಗಿ ಬಂದಿದೆ, ಮಸ್ತ್ ಬಂದಿದೆ ಅಲ್ಲ. ಫೋನಲ್ಲೇ ಶೂಟ್ ಮಾಡಿದ್ದು, ಸಖತ್ ಬಂದಿದೆ. ಆಲ್ರೆಡಿ ನಾನು ಎಡಿಟ್ ಮಾಡಿ ಅವ್ರಿಗೆ ಇನ್ನು ಮನೆಗೆ ಹೋದ್ಮೇಲೆ ಕಳಿಸ್ತೀನಿ. ಅವ್ರ ಎಡಿಟ್ ಆಗಿದೆ ಆಲ್ರೆಡಿ. ಸಾಂಗ್ ಕೂಡ ಫಿಕ್ಸ್ ಮಾಡಿದ್ದೀನಿ, ಹೌದಿಲ್ಲಮ್ಮ? ಚೆನ್ನಾಗಿ ಬಂದಿದ್ದಾನ ಎಲ್ಲ? ಚೆನ್ನಾಗಿ ಬಂದಿದೆ ನೋಡಿ. ನಮ್ದಿನ್ನೂ ಅವ್ರು ಕಳಿಸಿಲ್ಲ. ಇವತ್ತು ನೈಟ್ ಶಿ ವಿಲ್ ಚಾರ್ಜ್ 5000 rupees ಯಾರಾದರೂ ಇದ್ದರೆ. ಸೊ 5000 ಎಲ್ಲ ಬೇಡ, ಫೋನಲ್ಲಿ ಮಾಡ್ತಾ ಇದ್ದೀನಲ್ಲ, 2500 ಚಾರ್ಜ್ ಮಾಡ್ತೀನಿ. ನಿಮ್ಗೆ ಯಾರಾದರೂ ಕಾರ್ ಡೆಲಿವರಿ ಶೂಟ್ ಫೋನಲ್ಲಿ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ಚೆನ್ನಾಗಿ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ಕಾರ್ ಪೂಜೆ ಲೇಟ್ ಆಗ್ತಿದೆ.
ಸೊ ನಮ್ದು ಮತ್ತೆ ಇವಾಗ ಸಂಜೆ ಒಂದು ಫಂಕ್ಷನ್ಗೆ ಹೋಗಬೇಕು. ಹಾಗೆ ಮನೆಗೆ ಗೆಸ್ಟ್ ಬಂದಿದ್ದಾರೆ. ನಾವು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ವಾಕಬಲ್ ಅಲ್ಲ, ಅವ್ರು ಇನ್ನೂ ಕಾರ್ ಪೂಜೆ ಮಾಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಓನರ್ ಮಗಳದ್ದು ಮದುವೆ ಇದೆ, ನೋಡ್ಬೋದು. ನಮ್ಮ ಅಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಬಂದಿದ್ವಿ ಮದುವೆಗೆ. ಮನೆ ಹತ್ರನೇ ಚೌಟ್ರಿ ಇರೋದು, ಎಲ್ಲರೂ ನಡ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಅಪಾರ್ಟ್ಮೆಂಟ್ ಗ್ಯಾಂಗ್ ಇದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಮ್ಮ ಬ್ರ್ಯಾಂಡ್ ನ್ಯೂ ಹ್ಯಾರಿಯರ್ ಕಾರಲ್ಲಿ ಫಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಫಸ್ಟ್ ಲಾಂಗ್ ಡ್ರೈವ್ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬಿಜಾಪುರಲ್ಲಿ ಒಂದು ಮದುವೆ ಇದೆ, ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಹೋಗಬೇಕಾದ್ರೆ ಫಸ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾರ್ ತೋರಿಸ್ಕೊಂಡು ಬಿಜಾಪುರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಫಸ್ಟು ಗೊರೆವಾಡಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲರಿಗೂ ಕಾರ್ ತೋರಿಸಿ ಲಿಂಗ್ಸೂರ್ಗೆ ಹೋಗ್ತೀವಿ. ಲಿಂಗ್ಸೂರಲ್ಲಿ ಸ್ಟೇ ಮಾಡಿ ಲಿಂಗ್ಸೂರು ಟು ಬಿಜಾಪುರ್, ಈ ಥರ ಜರ್ನಿ ಇದೆ ನಮ್ಮದು. ಅಮ್ಮ, ಹೌ ಆರ್ ಯು ಫೀಲಿಂಗ್? ಕಂಫರ್ಟಬಲ್ ಡ್ರೈವ್. ಚೆನ್ನಾಗಿದೆನಾ? ನಿಮ್ಮ ಗಾಡಿ ಅಲ್ಲ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪಾರ್ಕಿಂಗ್ ಅಲ್ಲಿ ದೇವಸ್ಥಾನ ಹತ್ರನೇ. ತುಮಕೂರು ಮಠಕ್ಕೆ ಬಂದಿದ್ದೀವಿ ಇವಾಗ. ಎಲ್ಲ ಹುಡುಗರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಇವಾಗ. ಸಿದ್ಧಗಂಗಾ ಮಠಕ್ಕೆ ಬಂದಿದ್ವಿ. ಹೊಸ ಕಾರ್ ಅಂದರೆ ಎಷ್ಟು ಕ್ರೇಜ್ ಇರುತ್ತೆ ಅಂತ ನೋಡಿ. ನಮ್ಮ ತಂಗಿ ಖರ್ಚಿಪ್ ತಗೊಂಡು ಧೂಳಾಗಿದೆ ಅಂತ ಇಷ್ಟು ಕ್ಲೀನ್ ಮಾಡ್ತಿದ್ದಾರೆ. ಅದೇ ನಮ್ಮ ಹಳೆ ಕಾರ್ನ ಒಂದು ದಿನನೂ ತೊಳೆದಿಲ್ಲ ಇವ್ರಾಗಿ ಇವರು. ನೋಡಿ ನೋಡಿ, ಸಾಕಮ್ಮ ಒಂದೇ ದಿನಕ್ಕೆ ಡುಮಿ ನಿನ್ನ ಖರ್ಚು. ಹೊಸ ಕಾರ್ ಅಂದ್ರೆ ಹಂಗೆ ಅಲ್ವಾ, ಎಲ್ಲರಿಗೂ ಫುಲ್ ಕ್ರೇಜು. ಅಮ್ಮ, ಎಷ್ಟು ಕಿಲೋಮೀಟ್ರ್ ಬಂದೆ ಇವಾಗ? 345. ಹೇಗೆ ಅನಿಸ್ತು? ಕಂಫರ್ಟಬಲ್ ಡ್ರೈವ್, ವೆರಿ ಕಂಫರ್ಟಬಲ್. ಹೌದಾ? ಹೊರಟಿದ್ವಿ ಊರ ಕಡೆ. ಬರ್ತು ಸರ್. ಮಾಡ್ದ್ಯಾ ಹೊಸ ಕಾರಾಗ? ಬೇಡಮ್ಮ. ಮಸ್ತ್ ಕಾಣ್ತಿದೆ ನೋಡಿ ಸನ್ಸೆಟ್. ಗೊರೆಬಳಕ್ಕೆ ಹೋಗಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕಾರ್ ತೋರಿಸಿ ಸ್ವೀಟ್ ಕೊಟ್ಟು, ಇಲ್ಲಿ ಒಂದು ಫಂಕ್ಷನ್ ಇತ್ತು ಲಿಂಗ್ಸೂರ್ ಹತ್ರ, ಆ ಮದುವೆ ಫಂಕ್ಷನ್ಗೆ ಹೋಗಿ ಇವಾಗ ಅಂಬರೇಶ್ವರಕ್ಕೆ ಬಂದಿದ್ದೀವಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ದರ್ಶನ ತೊಗೊಂಡು ಲಿಂಗ್ಸೂರ್ಗೆ ಹೋಗೋದು. ಈ ಅಂಬರೇಶ್ವರ ದೇವಸ್ಥಾನ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ ತುಂಬಾ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಹಿಸ್ಟ್ರಿ ಇದೆ ಈ ದೇವಸ್ಥಾನಕ್ಕೆ. ಇದು ಗುರುಗುಂಟಾನ ವಿಲೇಜ್, ಹಾಗೆ ಲಿಂಗ್ಸೂರು ತಾಲೂಕಲ್ಲಿ ಬರುತ್ತೆ. ನಮ್ಮ ಸಿಸ್ಟರ್ ಮದುವೆ ಆಗ್ತಾ ಇರೋ ಕಲ್ಯಾಣ ಮಂಟಪ ಇದೆ ನೋಡಿ, ಇನ್ನು ರೆಡಿ ಆಗ್ತಾ ಇದೆ. ಇದೆ ಮಾರ್ಚ್ 8ಕ್ಕೆ. ಇವಾಗ ಇನ್ನೂ ಒಂದು ತಿಂಗಳಲ್ಲಿ ಫುಲ್ ಜನ ಇರ್ತಾರೆ. ನಮ್ಮ ತಂಗಿದು ಕಲ್ಯಾಣ ಮಂಟಪ ಇದು. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದು ಊಟದ ಹಾಲ್ ಅಂತ. ಇದು ಇನ್ನೂ ರೆಡಿ ಆಗ್ತಿದೆ. ಫೆಬ್ರವರಿ 19 ಏನೋ ಓಪನಿಂಗ್ ಇದೆ ಇದ್ರದ್ದು. ಗೈಸ್, ನಮ್ಮ ತಂಗಿದೆ ಫಸ್ಟ್ ಮದುವೆ ಅಂತ ಈ ಕಲ್ಯಾಣ ಮಂಟಪದಲ್ಲಿ. ಡಮ್ಮಿ, ನೀನೇ ಟೇಪ್ ಕಟ್ ಮಾಡ್ತೀಯ ಅವತ್ತು? ನೀನೇ ಮಾಡ್ಸಕತ್ತೀನಿ ಕಲ್ಯಾಣ ಮಂಟಪ? ಬಾರಿ ಬಿಡವ. ಈಕಿಂದೆ ಫಸ್ಟ್ ಮದುವೆ ಅಂತ ಈ ಕಲ್ಯಾಣ ಮಂಟಪದಲ್ಲಿ. ಇವಾಗ ನಮ್ಮೂರಿಂದ ಮುದ್ಗಲಿಗೆ ಬಂದಿದ್ದೀವಿ ಪಾನ್ ತಿನ್ನೋಕ್ಕೆ. ಹಾಗೆ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ಬಂದ್ವಿ. ನಮ್ಮ ತಮ್ಮ ಕಾರ್ ಓಡಿಸ್ಕೊಂಡು ಬಂದ. ಇವಾಗ ಇದು ಫೇಮಸ್ ಪಾನ್ ಶಾಪ್ ಅಂತೆ ಮುದ್ಗಲಲ್ಲಿ, ಅಲ್ಲಿ ಬಂದಿದ್ದೀವಿ ತಿನ್ನೋಕ್ಕೆ. ಇವಾಗ ಬಿಜಾಪುರ್ಗೆ ಮದುವೆಗೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಮನೆ ದೇವ್ರ ದರ್ಶನ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕೂಡಲ ಸಂಗಮಕ್ಕೆ ಬಂದಿದ್ದೀವಿ.
ನಿನ್ನೆ ಬಿಜಾಪುರಲ್ಲಿ ಮದುವೆ ಮುಗಿಸ್ಕೊಂಡು ಇವ್ರದ್ದು ಏನೋ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ತುಂಬಾ ಲೇಟ್ ಆಯಿತು. ಹಾಗೆ ಇವ್ರದ್ದು ಸ್ವಲ್ಪ ಸಂಡೂರಲ್ಲಿ ಏನೋ ಕೆಲಸ ಇತ್ತಂತೆ, ಅದಕ್ಕೆ ನಾವು ಇಲ್ಲಿ ಸಂಡೂರಲ್ಲಿ ಶಿವ ವಿಲಾಸ್ ಪ್ಯಾಲೇಸ್ ಇದೊಂದು ಹೆರಿಟೇಜ್ ಹೋಟೆಲ್, ಅಲ್ಲಿ ಸ್ಟೇ ಮಾಡ್ತಾಯಿದ್ವಿ. ನಿನ್ನೆ ಬರೋಷ್ಟರಲ್ಲಿ ನೈಟ್ 11:30 ಆಗಿತ್ತು. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನಿನ್ನೆ. ಅದಕ್ಕೆ ಬಂದ ತಕ್ಷಣ ಇದು ಹೆಂಗಿದೆ ಅಂತ ತೋರಿಸಿಲ್ಲ. ನಾನು ಇವಾಗ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಇದು ರೂಮು. ಹಾಗೆ ವಾಶ್ರೂಮ್ ನೋಡಿ, ಬಾತ್ ಟಬ್ ಈ ಥರ ಇದೆ. ಹೊರಗಡೆ ಪ್ರಾಪರ್ಟಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇವೆಲ್ಲ ರೂಮ್ಸ್ ಇದು. ಮೇ ಬಿ ಮುಂಚೆ ಇದೊಂದು ಪ್ಯಾಲೇಸ್ ಆಗಿತ್ತು ಅನಿಸುತ್ತೆ, ಇವಾಗ ಅದು ನಾವು ಹೆರಿಟೇಜ್ ಹೋಟೆಲಾಗಿ ಮಾಡಿದ್ದಾರೆ. ಹೊರಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಫುಲ್ ಗ್ರೀನ್ರಿ. ಇದು ನಾವು ಸ್ಟೇ ಮಾಡಿದ ರೂಮು. ಇದೆಲ್ಲ ನೋಡ್ಬೋದು, ಸೈಕಲ್ಸ್ ಎಲ್ಲ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮುಂದೆ ಇದೆ ಎಂಟ್ರೆನ್ಸ್. ಮೇ ಬಿ ಸಿಟ್ಟಿಂಗ್ ಏರಿಯಾ ಇದು. ಇದು ಡೈನಿಂಗ್ ಏರಿಯಾ. ಇದು ಸೇಮ್ ಒಂಥರ ಇದು ರಾಜಸ್ಥಾನ್ ಫೀಲ್ ಬರ್ತಾ ಇದೆ. ಇದು ಯಾವುದೋ ಹೋಟೆಲ್ ರಾಜಸ್ಥಾನಲ್ಲಿದೆ ಅಂತ ಆ ಥರ. ಇಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ಕೂಡ ಇದೆ. ವಾವ್, ಚೆನ್ನಾಗಿದೆಲ್ಲ. ಹಾಂ, ಯಾವುದದು? ಹೌದಾ, ಇದು ಹೆಂಗಿದೆ ನೋಡಿ. ಇದೇನಮ್ಮ ಇದು 7 ಸೀಟ್ರದಾ? ಹೈ, ಮುಂದೆ ಅಷ್ಟೇ ಡ್ರೈವರ್ ಸೀಟು, ಹಿಂದೆ 3 ಸೀಟ್ ಇದೆ. ಅವಾಗಿಂದೇ ಚೆನ್ನಾಗಲ್ಲ ಮಾಡಲ್ ನೋಡಿ ಹೆಂಗಿದ್ವು ಅವಾಗ. ಬೈಕ್ ನೋಡು, ಎ ಟಿ ವಿ ರೈಡ್ ಅದೇ ಅಲ್ಲ ಇದು. ಹಾಂ, ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ. ಇದೊಂದು ಹೆರಿಟೇಜ್ ಪ್ರಾಪರ್ಟಿ, ಎಲ್ಲೋ ಸೇಮ್ ರಾಜಸ್ಥಾನ್ ಫೀಲ್ ಕೊಡುತ್ತೆ ಇದು ನೋಡು, ಈ ಪ್ಯಾಲೇಸ್ ನೋಡಿದ್ರೆ. ಸೊ ಅಷ್ಟೇ, ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು. ಊರಿಗೆ ಹೋಗೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಕಾರ್ ತೋರಿಸೋದು, ಅದು ಗೊತ್ತಿಲ್ಲ. ನಾನು ಒಂದು ಆಲ್ಮೋಸ್ಟ್ 3 ಡೇಸಿಂದ ವಿಡಿಯೋಸ್ ಮಾಡಿದ್ದೀನಿ. ಅದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಪ್ಯಾಲೇಸ್ ವ್ಯೂ ನೋಡಿ, ಇಲ್ಲಿಂದ ಯಾವ ಥರ ಇದೆ.